ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು ಹೇಳುತ್ತಾ 2ನೇ ದಿನದ ವರದಿಯನ್ನ ಪ್ರಾರಂಭಿಸುತ್ತಿದ್ದೇನೆ. 2ನೇ ದಿನದ ತರಬೇತಿಯನ್ನು ಸುಮಧುರವಾಗಿ ಇಂಪಾದ ಧ್ವನಿಯ ಮೂಲಕ ಶ್ರೀಮತಿ ರೂಪಶ್ರೀ BK ಮೇಡಮರು ಭಕ್ತಿಪೂರ್ವಕವಾಗಿ ಹಾಡುವುದರೊಂದಿಗೆ 2ನೇ ದಿನದ ತರಬೇತಿ ಪ್ರಾರಂಭವಾಯಿತು. ನಂತರ ಚಿಂತನದಲ್ಲಿ ಅಂಗುಲಿಮಾಲಾ ಹಾಗೂ ಗೌತಮ ಬುದ್ಧರ ಸುಂದರವಾದ ಕಥೆಯನ್ನು ಹೇಳುವುದರ ಮೂಲಕ ಚಿಂತನವನ್ನ ಶ್ರೀಯುತ ನದಾಪ್ ಗುರುಗಳು ಹೇಳಿದರು. ನಂತರದಲ್ಲಿ ಶ್ರೀಯುತ GR ಕುಂಬಾರ್ ಗುರುಗಳು ಚಿಂತೆ ಎಂಬ ವಿಷಯದ ಮೇಲೆ ಸುಂದರವಾದಂತಹ ಚಿಂತನವನ್ನ ಮಂಡಿಸಿದರು. ತದನಂತರದಲ್ಲಿ ಮೊದಲನೇ ತಂಡದವರು ಎಲ್ಲ ವಿಷಯವನ್ನ ಒಳಗೊಂಡ ಸಮಗ್ರವಾದ ವರದಿಯನ್ನ ಪ್ರಸ್ತುತಪಡಿಸಿದರು. ಆಮೇಲೆ ಬದುಕಿಗೊಂದು ಭರವಸೆ ಎಂಬ ಪುಸ್ತಕ ಪರಿಚಯವನ್ನ ಎಲ್ಲರಿಗೂ ಮನಮುಟ್ಟುವಂತೆ ಶ್ರೀಯುತ ಗುಬ್ಚೆ ಗುರುಗಳು ಮಾಡಿದರು. ಮೊದಲನೆಯ ಅವಧಿಯನ್ನು ಶ್ರೀ ಕೋಳಿ ಸರ್ ಅವರು ಒಂದು ಚಟುವಟಿಕೆಯ ಮೂಲಕ ಪ್ರಾರಂಭಿಸಿದರು. ಎಮ್ಮೆಯ ಸಾಕಿದೆನು ನಾನೊಂದು ಎಮ್ಮೆಯ ಸಾಕಿದೆನು ಎಂಬ ಹಾಸ್ಯಭರಿತವಾದ ಹಾಡಿನ ಮೂಲಕ ನಮ್ಮ ಜಿಲ್ಲೆಯ ಎಲ್ಲ ತಾಲೂಕುಗಳನ್ನು ಪರಿಚಯಿಸಿದರು. ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ವಿಷಯಗಳ ಅರ್ಥವನ್ನು ವಿವರಿಸಿ ಹೇಳಿದರು. ಮರುಸಿಂಚನ ಕಾರ್ಯಕ್ರಮದ ಪ್ರಮುಖ ಹಂತಗಳಾದ ನೈದಾನಿಕ ಮೌಲ್ಯಮಾಪನ, ಬುನಾದಿ ಹಂತ, ಬೆಂಬಲಿತ ಕಲಿಕೆ ಹಂತ, ಕ್ರೋಢೀಕರಣ ಹಂತ, ಸಾಫಲ್ಯ ಮೌಲ್ಯಮಾಪನ ಈ ಎಲ್ಲ ಹಂತಗಳನ್ನು ವಿವರಿಸಿ ಹೇಳಿದರು. ಬುನಾದಿ ಸಾಮರ್ಥ್ಯಗಳ ಆಧಾರದ ಮೇಲೆ ಪರೀಕ್ಷೆಯನ್ನು ತೆಗೆದುಕೊಂಡು ಮಕ್ಕಳ ಬೌದ್ಧಿಕ ಮಟ್ಟವನ್ನು ಪರೀಕ್ಷಿಸುವುದು, ಸಾಮರ್ಥ್ಯಗಳ ಆಧಾರದ ಮೇಲೆ ಮಕ್ಕಳಿಗೆ ಚಟುವಟಿಕೆಗಳನ್ನು ಕೊಡುವುದು, ಪ್ರಸ್ತುತ ಕಲಿತಿರುವುದನ್ನು ದೃಢೀಕರಿಸುವುದು, ಪಠ್ಯ ವಿಷಯ ಮತ್ತು ಮರುಸಿಂಚನ ವಿಷಯಕ್ಕೆ ಸಂಬಂಧಿಸಿದಂತೆ ಅಂಕಗಳನ್ನು ಕ್ರೋಢೀಕರಿಸುವುದು, ಪ್ರಗತಿ ಸಾಧಿಸಿದ್ದನ್ನು ಖಚಿತಪಡಿಸಿಕೊಳ್ಳುವುದು ಎಂದು ಸವಿಸ್ತಾರವಾಗಿ ಕೋಳಿ ಸರ್ ಅವರು ನಮ್ಮೆಲ್ಲರಿಗೂ ತಿಳಿಸಿಕೊಟ್ಟರು. ರಮೇಶನ್ನ ಬಂದು ಎಲ್ಲರಿಗೂ ಚಹಾವನ್ನ ನೀಡಿದರು. ಚಹಾದ ವಿರಾಮದ ನಂತರ ಚಿಕ್ಕ ಕಥೆಯನ್ನು ಹೇಳುವುದರ ಮೂಲಕ ಶ್ರೀ ನಾನ್ನಿ ಸರ್ ಇವರು ನಮ್ಮನ್ನು ತರಬೇತಿಯ ಅವಧಿಗೆ ಅಣಿಗೊಳಿಸಿದರು. ನಿರ್ಭಯ ಘಟನೆಯ ನಂತರ ಒಂದಿಷ್ಟು ಹೊಸ ಅಂಶಗಳ ಸೇರ್ಪಡೆಯೊಂದಿಗೆ ಪೋಕ್ಸೋ 2012ರಲ್ಲಿ ಕಾಯ್ದೆ ಜಾರಿಗೆ ಬಂದಿತು. ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸಸ್. ಈ ಕಾಯ್ದೆಯ ಅಡಿಯಲ್ಲಿ 18 ವರ್ಷದೊಳಗಿನ ಮಗುವಿಗೆ ಲೈಂಗಿಕ ಶೋಷಣೆ ಅಥವಾ ಯಾವುದೇ ರೀತಿಯ ದೌರ್ಜನ್ಯ ಎಸಗಿದರೆ ಅವರ ವಿರುದ್ಧ ದೂರು ದಾಖಲಿಸಬಹುದು ಹಾಗೂ ಇಲ್ಲಿ ಗೌಪ್ಯತೆಯನ್ನು ಕಾಪಾಡಲಾಗುತ್ತದೆ ಎಂದು ವಿವರಿಸಿದರು. ದೂರು ದಾಖಲಿಸಲು ಪೊಲೀಸ್ ಸ್ಟೇಷನ್ನಲ್ಲಿ ತೆರೆದ ಮನೆ ಹೇಗೆ ಕಾರ್ಯನಿರ್ವಹಿಸುತ್ತದೆ, ಅದರ ಕಾರ್ಯದ ರೂಪುರೇಷೆಗಳನ್ನು ತಿಳಿಸಿದರು. ಜೊತೆಗೆ ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್ಗಳ ಬಗ್ಗೆ ತಿಳಿಸಿದರು. ಮಕ್ಕಳ ಸಹಾಯವಾಣಿ 1098 ಮತ್ತು ಮುಖ್ಯವಾದ ಕಾಯ್ದೆಗಳನ್ನು ಪರಿಚಯಿಸಿ 2ನೇ ಅವಧಿಯನ್ನು ಮುಕ್ತಾಯಗೊಳಿಸಲಾಯಿತು. ಅಷ್ಟೊತ್ತಿಗೆ ಊಟದ ಸಮಯ. ಎಲ್ಲರೂ ಸೇರಿ ಸಿಹಿಯಾದ ಊಟವನ್ನ ಸವಿದೆವು. ಮಧ್ಯಾಹ್ನದ ವಿರಾಮದ ನಂತರ ಶ್ರೀಯುತ ನಾಂದನಿ ಗುರುಗಳು 4 ಗುಂಪುಗಳನ್ನಾಗಿ ರಚಿಸಿ 4 ಗುಂಪುಗಳಿಗೆ ಪ್ರತ್ಯೇಕವಾದಂತಹ 4 ಪ್ರಕರಣಗಳನ್ನು ನೀಡಿ ಅದರ ಬಗ್ಗೆ ಚರ್ಚಿಸಲು ತಿಳಿಸಿದರು. ಆ ವಿಷಯದ ಬಗ್ಗೆ ಶ್ರೀಯುತ ಕುಂಬಾರ್ ಗುರುಗಳು, ಶ್ರೀಮತಿ ಕನಬರ್ಗಿ ಮೇಡಮರು, ಶ್ರೀಮತಿ ಯಾದವ್ ಮೇಡಮರು, ಅದರೊಂದಿಗೆ ಶ್ರೀಯುತ ಯಲ್ಲಟ್ಟಿ ಸರ್ ಅವರು ಅತ್ಯಂತ ಸುಂದರವಾದಂತಹ ಎಲ್ಲ ವಿಷಯವನ್ನ ಎಲ್ಲರಿಗೂ ತಿಳಿಸಿದರು. ರಮೇಶನ್ನ ಬಂದು ಎಲ್ಲರಿಗೂ ಚಹಾವನ್ನ ನೀಡಿದರು. 2ನೇ ದಿನದ ಕೊನೆಯ ಅವಧಿ ಶ್ರೀಯುತ SK ಮಾಕಾಳೆ ಗುರುಗಳು ತೆಗೆದುಕೊಂಡರು. ಇದರಲ್ಲಿ ಫಾಕ್ಸೋ ಕಾಯ್ದೆಯ ಮುಂದುವರಿದ ಭಾಗವನ್ನ ವಿವರಿಸಿದರು. ಮಕ್ಕಳ ಲೈಂಗಿಕ ಶೋಷಣೆಯ ಬಗ್ಗೆ ಅನೇಕ ವಿವರಣೆ ಸಹಿತ ತಿಳಿಸಿಕೊಟ್ಟರು. ಯಾವುವು ಎಂದರೆ ಮಕ್ಕಳೆಂದರೆ ಯಾರು ಎಂಬ ವಿಷಯದ ಮೇಲೆ ಬಹಳಷ್ಟು ವಿಷಯವನ್ನ ತಿಳಿಸಿಕೊಟ್ಟರು. ಮಕ್ಕಳೆಂದರೆ 18 ವರ್ಷದ ಒಳಗಿನವರು. ಅದರೊಂದಿಗೆ ಇನ್ನೂ ಅನೇಕ ವಿಷಯವನ್ನ ತಿಳಿಸಿಕೊಟ್ಟರು. ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006ರ ಬಗ್ಗೆ ತಿಳಿಸಿದರು. JJ ಆಕ್ಟ್ 2015ರ ಬಗ್ಗೆ ವಿವರಣೆ ನೀಡಿದರು. ಮಕ್ಕಳ ಹಕ್ಕುಗಳ ಬಗ್ಗೆ ಸಮಗ್ರ ವಿವರಣವನ್ನ ನೀಡಿದರು. ಅದರಲ್ಲಿ
ಯಾವ ಮಕ್ಕಳ ಹಕ್ಕುಗಳು ಯಾವುವು ಎಂಬುದರ ಬಗ್ಗೆನೂ ತಿಳಿಸಿದರು. ಬದುಕುವ ಹಕ್ಕು, ರಕ್ಷಣೆ ಹೊಂದುವ ಹಕ್ಕು, ವಿಕಾಸ ಹೊಂದುವ ಹಕ್ಕು, ಭಾಗವಹಿಸುವ ಹಕ್ಕು, ಹೀಗೆ ಮಕ್ಕಳ ಹಕ್ಕುಗಳ ಬಗ್ಗೆ ಸವಿವರವಾಗಿ ತಿಳಿಸಿಕೊಟ್ಟರು. ಮಕ್ಕಳಲ್ಲಿ ಗಂಡು ಹೆಣ್ಣು, ಶ್ರೀಮಂತ ಬಡವ ಎಂಬ ಭೇದ ಭಾವ ಮಾಡದೆ ಸಮಾನರಂತೆ ಕಾಣಬೇಕು ಎಂದು ತಿಳಿಸಿದರು. ಪಾಕ್ಸೋ ಕಾಯ್ದೆಯಡಿಯಲ್ಲಿ ಆರ್ಟಿಕಲ್ 33 ಮಾದಕ ವಸ್ತುಗಳಿಂದ ಮಕ್ಕಳನ್ನ ದೂರವಿಡಿ ಎಂಬುದರ ಬಗ್ಗೆ ಕೂಡ ತಿಳಿಸಿದರು. ಮಕ್ಕಳನ್ನ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸ್ಥಳಾಂತರ ಮಾಡಬಾರದು, ಪಾಕ್ಸೋ ಕಾಯ್ದೆ ಆರ್ಟಿಕಲ್ 11 ತಿಳಿಸುತ್ತದೆ. ಹೀಗೆ ಅನೇಕ ಹಲವಾರು ವಿಷಯಗಳನ್ನ ಎಲ್ಲರಿಗೂ ಮನಮುಟ್ಟುವಂತೆ ಹೇಳಿದರು. ಅಷ್ಟೊತ್ತಿಗೆ ಸಮಯ ಕೊನೆಯ ಹಂತಕ್ಕೆ ಬಂತು. 2ನೇ ದಿನದ ತರಬೇತಿ ಮುಕ್ತಾಯಗೊಂಡಿತು. 2ನೇ ದಿನದ ವಿಡಿಯೋ ಸಂಪಾದಕರು ಶ್ರೀಯುತ ತಮ್ಮಣ್ಣ ವಡ್ಡರ್ ಗುರುಗಳು, ಶ್ರೀಯುತ ಶಿವಾನಂದ ಬಡಿಗೇರ್ ಗುರುಗಳು, ಶ್ರೀಯುತ ಗುರಪ್ಪ ಕುಂಬಾರ್ ಗುರುಗಳು. ಧನ್ಯವಾದಗಳು.